ಹೆಲೋ ಎವ್ರಿವನ್, ಇವತ್ತು ಸೌತೆಕಾಯಿ ರವೆ ಹಾಕಿ ರಾಗಿ ರೊಟ್ಟಿ ಮಾಡೋದನ್ನ ನೋಡೋಣ. ಬೇಕಾಗಿರೋ ಸಾಮಗ್ರಿ: ಒಂದು ಸೌತೆಕಾಯಿ ತುರ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹೆಚ್ಕೊಂಡಿರೋದು. ಇದಿಷ್ಟನ್ನು ಬೌಲಿಗೆ ಹಾಕೊಳ್ಳೋಣ. ಇದಕ್ಕೆ 4 ಟೇಬಲ್ ಸ್ಪೂನು ರವೆಯನ್ನು ಹಾಕ್ಕೊಳ್ಳೋಣ. ರವೆಯನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾವಿದನ್ನು 10 ನಿಮಿಷ ನೆನೆಯೋಕ್ಕೆ ಬಿಡಬೇಕು. ಈಗ ಇದಕ್ಕೆ 4 ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನು ಹಾಕೊಳ್ಳೋಣ. ಬೇಕಿದ್ದರೆ ಅಕ್ಕಿ ಹಿಟ್ಟನ್ನು ಸಹ ನಾವು ಹಾಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೊಟ್ಟಿ ತಟ್ಟೋ ಹಾಗೆ ಅಲ್ಲಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಕಾದಿರೋ ಹೆಂಚಿನ ಮೇಲೆ ನಾವು ಹಿಟ್ಟನ್ನು ಸ್ವಲ್ಪ ತಗೊಂಡು ಸ್ವಲ್ಪ ತ್ಯಾವ ಮಾಡಿಕೊಂಡು ಅದನ್ನು ತಟ್ಟಕ್ಕೆ ಶುರು ಮಾಡಬೇಕು. ಬೇಕಿದ್ದರೆ ಪ್ಲಾಸ್ಟಿಕ್ ಕವರ್ ಮೇಲೆ ಅಥವಾ ಬಾಳೆ ಎಲೆ ಮೇಲೆ ತಟ್ಟಿ ಹೆಂಚಿನ ಮೇಲೆ ಹಾಕೊಬೋದು. ಇದನ್ನು ಸುಡೋದಕ್ಕೆ ಅನುಕೂಲ ಇದ್ದರೆ ತುಪ್ಪನ ಯೂಸ್ ಮಾಡಿ, ಇಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮೇಲೆ ಕೆಳಗಡೆ ಬೇಯಿಸ್ಕೊಂಡ್ರೆ ರುಚಿಕರವಾದ ಸೌತೆಕಾಯಿ ರವೆ ರಾಗಿ ರೊಟ್ಟಿ ರೆಡಿ. ನೋಡಿದ್ರಲ್ಲ, ತುಂಬ ಈಸಿಯಾಗಿರೋ ಮತ್ತು ಡಿಫ್ರೆಂಟ್ ಆಗಿರೋ ರಾಗಿ ರೊಟ್ಟಿ ರೆಸಿಪಿನ ಇವತ್ತು ನಾನು ಟ್ರೈ ಮಾಡಿ ಶೇರ್ ಮಾಡಿದ್ದೀನಿ. ಇಷ್ಟ ಆದಲ್ಲಿ ನೀವು ಕೂಡ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.